ಈ ಒಂದು ದೇವಸ್ಥಾನದಲ್ಲಿ ನೀವು ಅನೇಕ ದೇವರ ದರ್ಶನ ಪಡಿಬಹುದು. ಇದು ಸುದರ್ಶನ ಸಾಲಿಗ್ರಾಮ, ಇದು ಗಂಡಕಿ ಸಾಲಿಗ್ರಾಮ, ಇದು 1008 ರೇಖೆಗಳಿದೆ. ಇನ್ನೊಂದು ಕಂಬ ಒಳಗಡೆ ಸಾಲಿಗ್ರಾಮದ ಒಳಗಡೆ ಇದೆ. ಇಲ್ಲಿ ವಿಶೇಷ ಕ್ಷೇತ್ರ ದೇವತೆ ಅಂದರೆ ಈ ದೇವಸ್ಥಾನವು ಹೊರಗಿಂದ ನೋಡಿದರೆ ಸಾಮಾನ್ಯವಾಗಿ ಕಾಣುತ್ತೆ, ಆದರೆ ನೀವು ಒಳಗಡೆ ಬಂದ ಮೇಲೆ ಈ ದೇವಸ್ಥಾನವು ಆನೆಯ ಸೊಂಡಿಲಿನ ಆಕಾರದಲ್ಲಿ ಕಾಣುತ್ತೆ. ಎಲ್ಲರಿಗೆ ನಮಸ್ಕಾರ, ನಿಮ್ಮ ಜೊತೆ ಇರೋದು DSK. ನಾನಿವತ್ತು ಬಂದಿರೋದು ನಮ್ಮ ರಾಯಚೂರಲ್ಲಿ ಇರುವ ಯಗ್ನೂರು ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿನ ಒಂದು ವಿಶೇಷತೆ ಮತ್ತು ಗುಡಿಯ ಇತಿಹಾಸ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಗ್ನೂರು ಟೆಂಪಲ್ ಅಂತ ಯಾಕೆ ಹೆಸರು? ಯಗ್ನೂರು ಅನ್ನೋದು ನಮ್ಮ ಮನೆತನದ ಹೆಸರು. ಸಾಕಷ್ಟು ವರ್ಷಗಳಿಂದ ನಾವು ಯಗ್ನೂರಲ್ಲಿ ವಾಸ ಮಾಡ್ತೀವಿ. ಆವಾಗ ಸೆಪ್ಟೆಂಬರ್ನಲ್ಲಿ ಸ್ವಾತಂತ್ರ್ಯ ಬಂದಾಗ ಊರನ್ನು ಖಾಲಿ ಮಾಡಿ ಎಲ್ಲರೂ ಬಂದು ರಾಯಚೂರಲ್ಲಿ ಸೆಟ್ಲ್ ಆದರು. ಯಾವ ಊರಿಂದ ಬಂದ್ವಿ ಅಂತ ಕೇಳಿದಾಗ ಯಗ್ನೂರಿಂದ ಬಂದಾಗ, ಹಾಗಾಗಿ ಯಗ್ನೂರು ಕುಂದೂರು ಅಂತ ಆಯಿತು. ಹಾಗಾಗಿ ನಮ್ಮ ಕುಟುಂಬದ ಹೆಸರನ್ನೇ, ನಮಗೆ ಎಲ್ಲ ಕಡೆ ಸರ್ನೇಮು ಅದೇ ಉಳಿದು, ಹಾಗಾಗಿ ನಾವು ಕುಟುಂಬದ ಹೆಸರಲ್ಲಿ ಯಗ್ನೂರು ಟೆಂಪಲ್ ಅಂತ. ನಮಸ್ಕಾರ. ಈ ದಿನ ನಾವು ಯಗ್ನೂರು ಟೆಂಪಲ್ನಲ್ಲಿ ಇದ್ದೇವೆ. ಯಗ್ನೂರು ಟೆಂಪಲಿನ ವೈಶಿಷ್ಟ್ಯತೆಯಲ್ಲಿ ಮೊದಲನೇ ಭಾಗ ಏನು ಅಂತ ಕೇಳಿದರೆ, ಗಾಣಪತ್ಯ ಸಂಸ್ಕೃತಿಯ ಆಧಾರದಲ್ಲಿ ಗಣಪತಿಯ ಸೊಂಡಲಿಯ ಆಕಾರದಲ್ಲಿ, ಅಂದರೆ ಆನೆ ಸೊಂಡಿಯ ಆಕಾರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನ ದಕ್ಷಿಣ ದಿಕ್ಕಿನಿಂದ ಪ್ರಾರಂಭವಾಗಿ ಉತ್ತರ ದಿಕ್ಕಿನ ಕೋಣೆಗೆ, ಅಂದರೆ ಕೊನೆಯಲ್ಲಿ ಮುಗಿಯುವಂಥ ದೇವಸ್ಥಾನ. ಇದು ಟೆಂಪಲ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಮಾಡಿದ್ದು ಏನು ಅಂತ ಕೇಳಿದರೆ, ಹಲವು ದೇವರುಗಳನ್ನು ಒಂದು ಕಡೆ ಇಟ್ಟುಬಿಟ್ಟು ಧ್ಯಾನಕ್ಕೆ ಸಂಬಂಧಪಟ್ಟ ಧ್ಯಾನ ಮಂದಿರ, ಪಿರಮಿಡನ್ನು ಇಲ್ಲಿ ಸ್ಥಿರಗೊಳಿಸಲಾಗಿದೆ. ಇದು ಸಾಲಿಗ್ರಾಮ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿದೆ. ಯಾಕೆಂದರೆ ನಾವು ನೂರಾರು ಕ್ಷೇತ್ರಗಳನ್ನು ದರ್ಶನ ಮಾಡಿ ವಿಶೇಷ ಸಾಲಿಗ್ರಾಮಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಗರ್ಭದಲ್ಲಿ ಆ ಸಾಲಿಗ್ರಾಮ ಇಟ್ಟೇ ಪಾಯವನ್ನು ಹಾಕಿ 60 ಅಡಿಯ ದೇವಸ್ಥಾನವನ್ನು ಕಟ್ಟಿದ್ದೀವಿ. ಈ 60 ಅಡಿ ದೇವಸ್ಥಾನದ ಒಳಗಡೆ 9 ಕಂಬಗಳಿದ್ದಾವೆ. ಒಂದೊಂದು ಕಂಬಗಳು ಒಂದೊಂದು ಗ್ರಹಕ್ಕೆ ಒಂದು ಸ್ಥಿರತೆ, ಭದ್ರತೆ ಮತ್ತು ಅರ್ಥ, ಐಶ್ವರ್ಯ, ಅವರು ಕೇಳಿದ್ದನ್ನು ಕೊಡುವಂಥ ಗ್ರಹಗಳ ಯೋಗದಲ್ಲಿ ಅದನ್ನು ಮಾಡಿದ್ದಾರೆ. ಅವಕ್ಕೆ ಅಷ್ಟಲಕ್ಷ್ಮಿ ಕಂಬ ಅಂತಲೂ ಕರಿತೀವಿ. ಇನ್ನೊಂದು ಕಂಬ ಒಳಗಡೆ ಸಾಲಿಗ್ರಾಮದ ಒಳಗಡೆ ಇದೆ. ಇಲ್ಲಿ ವಿಶೇಷ ಕ್ಷೇತ್ರ ದೇವತೆ ಅಂದರೆ ಗಣಪತಿ. ಅದು ಗಣಪತಿ ಏನು ಅಂತ ಕೇಳಿದರೆ, ಬಲಮುರಿ ಉಚ್ಚಿಷ್ಟ ಗಣಪತಿ, ಬಲಗಡೆಯ ಸೊಂಡಿಲಾಕಾರದಲ್ಲಿದೆ. ಅದು 365 ದಿವಸ ದೇವರಿಗೆ ಸೂರ್ಯನ ಬೆಳಕು ಬೀಳುವಂಥ ಒಂದು ಸ್ಥಾನವನ್ನು ಮಾಡಲಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಈ ದೇವಸ್ಥಾನಕ್ಕೆ ಯಾವುದೇ ಥರದ ನೇರ ದ್ವಾರ ಬಾಗಿಲು ಇಲ್ಲ, ಗರ್ಭಗುಡಿ ಸಂಸ್ಕೃತಿ ಇಲ್ಲ. ಇಲ್ಲಿ ಜಾತಿ ಮತ ಪಂಥ ಇಲ್ಲದೇ ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಓಪನ್ ಟೆಂಪಲ್ ಅಂತ ಹೇಳ್ಬೋದು. ಲಾಸ್ಟಲ್ಲಿ 60 ಅಡಿ ಎತ್ತರದಲ್ಲಿ ಒಂದು ಪಿರಮಿಡ್ ಇದೆ, 15x15, 16 ಜನ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದಿದೆ. ಏನು ಪಿರಮಿಡ್ ವಿಶೇಷತೆ ಏನಂತ ಕೇಳಿದಾಗ, ಮನುಷ್ಯ ಆಧ್ಯಾತ್ಮಿಕ ಅನುಭವವನ್ನು ಪಡೀಲಿಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಸ್ಥಿರವಾದ ಸ್ಥಾನವನ್ನು ಕೇಳ್ತಾನೆ. ಆ ಸ್ಥಾನಕ್ಕೆ ಭಾಳಷ್ಟು ವೈಶಿಷ್ಟ್ಯತೆ ಇರುತ್ತೆ. ಅದಕ್ಕೆ ಬೇಕಾದಂಥದ್ದು ಧ್ಯಾನ ಮಂದಿರವನ್ನು ನಾವು ಮಾಡಿದ್ದೀವಿ. ಇಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ. ಅದು ದಕ್ಷಿಣ ಮುಖಿಯಾಗಿ ಇರೋದರಿಂದ ಅದು ಅಭಯ, ಅಂದರೆ ಸಾವನ್ನು ಗೆಲ್ಲುವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥ ಹನುಮನ ದೇವಸ್ಥಾನ ಇದೆ. ನಂತರ ದೃಷ್ಟೇಶ್ವರ ಶಿವಲಿಂಗ ಇದೆ. ಮನುಷ್ಯನಿಗೆ ತನ್ನ ಜೀವನದಲ್ಲಿ ಆಗುವಂಥ ಅನೇಕ ಕೊರತೆಗಳನ್ನು ದೂರ ಮಾಡಲಿಕ್ಕೆ, ಭಯ ಮುಕ್ತರಾಗಲಿಕ್ಕೆ ಈಶ್ವರ. ಅದು ಜಲದಲ್ಲೇ ಇದೆ, 60-65% ಜಲದಲ್ಲಿದೆ. ಮೇಲೆ ಶಿವಲಿಂಗ ಇದೆ. ಅವ್ರ ಜೊತೆಗೆ ರಾಜರಾಜೇಶ್ವರಿ ಅವರನ್ನು ಪ್ರತಿಷ್ಠಾಪನೆ ಮಾಡಿದೆ. ಅವು ಜೋಡಿ ಬನ್ನಿ ಮರದ ಕೆಳಗಡೆ ಅದನ್ನು ಪ್ರತಿಷ್ಠಾಪನೆ ಮಾಡಿದೆ. ಈ ಬನ್ನಿ ಮರದ ವಿಶೇಷ ಏನೆಂದರೆ, ಒಂದು ಕಾಶಿಯಿಂದ ತಂದಿದೆ, ಒಂದು ರಾಮೇಶ್ವರಂನಿಂದ ತಂದಿದೆ. ಅಂದರೆ ಉತ್ತರ ಮತ್ತು ದಕ್ಷಿಣವನ್ನು ಸೇರಿದ ಒಂದು ಸಂಯೋಗದ ದೇವಸ್ಥಾನ ಅಂತ ಹೇಳ್ಬೋದು. ಮತ್ತೊಂದು ವಿಶೇಷ ಏನೆಂದರೆ, ಈ ದೇವಸ್ಥಾನದಲ್ಲಿ 100 ಕನ್ನಡಿಗಳಿದ್ದಾವೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಒಂದು ನಕ್ಷತ್ರಕ್ಕೆ 9 ಭಾಗಗಳಿರ್ತವೆ. 4 ಭಾಗ ಪ್ರಕಾರ 9 ಭಾಗಗಳು ಸೇರಿ ಒಂದು ರಾಶಿ ಆಗುತ್ತೆ. ಹಾಗಾಗಿ 12 ರಾಶಿಗೆ ಸಂಬಂಧಪಟ್ಟಂಗೆ 108 12 × 9 108 ಕನ್ನಡಿಗಳಿದೆ. ಆ 108 ಕನ್ನಡಿಗಳು ಪ್ರತಿಯೊಂದು ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ ಯಾರಾದರೂ ಒಬ್ಬರು ನಮಗೆ ನಕ್ಷತ್ರ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ ಅಂತ ಬಂದರೆ
ಒಂದು ಕನ್ನಡಿಯಲ್ಲೇ ಅವರು ಸ್ಥಿರವಾಗಿರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಮತ್ತು ಈ ದೇವಸ್ಥಾನ ವಿಶೇಷ ಏನಂತ ಕೇಳಿದರೆ, ಇಲ್ಲಿ ಪ್ರತಿ ವಸ್ತುವು ಕೂಡ ರೇಖಾಗಣಿತ ಶಾಸ್ತ್ರದಲ್ಲಿ ಮಾಡಲಾಗಿದೆ. 27 ತ್ರಿಕೋಣಗಳಿದ್ದಾವೆ. ಮತ್ತು ದರ್ಪಣ ಶಾಸ್ತ್ರದಲ್ಲಿ ಮಾಡಿರೋದ್ರಿಂದ ಸೂರ್ಯನ ಬೆಳಕು ಕನ್ನಡಿಗಳ ಮೂಲಕ ಬಂದಾಗ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕ ಸೈದ್ಧಾಂತಿಕ ಅನುಭವ ಆಗುತ್ತೆ. ಇಲ್ಲಿ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂದರೆ ವಿಪಶ್ಯನಾ ಧ್ಯಾನ ಮಾಡಲಿಕ್ಕಾಗಿಯೇ ವಿಶೇಷವಾಗಿ ಅಷ್ಟಲಕ್ಷ್ಮಿ ಧ್ಯಾನ ಮಂದಿರನ್ನು ರೂಪಿಸಲಾಗಿದೆ. ಮತ್ತೊಂದು ಏನಂತ ಕೇಳಿದರೆ, ಗುರು ಪರಂಪರೆಯನ್ನು ಸಾಕ್ಷಿಯಾಗಿ ಇಲ್ಲಿ ನಮ್ಮದು ಒಂದು ಪರಂಪರೆ ಇದೆ, ನಿರಂಜನಿ ನಿರ್ವಾಣ ಅಖಾಡ ಅಂತ. ಆ ಪರಂಪರೆಗೆ ಸಂಬಂಧಪಟ್ಟದ್ದು ಗರ್ಗ ಸೂತ್ರದ ಪರಂಪರೆ ಆಧಾರದಲ್ಲಿ ಗುರುವಿನ ಆದೇಶದಂತೆ ಈ ದೇವಸ್ಥಾನ ಕಟ್ಟಿದೆ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ನವರಾತ್ರಿ ಉತ್ಸವ ನಡೆಯುತ್ತೆ, ಕನ್ನಿಕಾ ಪರಮೇಶ್ವರಿ ಜಯಂತಿ ನಡೆಯುತ್ತೆ, ರಾಜರಾಜೇಶ್ವರಿಯವರ ಜಯಂತಿ ಆಷಾಢ ಮಾಸದಲ್ಲಿ 3ನೇ ಶುಕ್ರವಾರ ನಡೆಯುತ್ತೆ, ಹನುಮ ಜಯಂತಿ ನಡೆಯುತ್ತೆ, ವೈಕುಂಠ ಏಕಾದಶಿಯನ್ನು ಅತ್ಯಂತ ವಿಜೃಂಭಣೆಯನ್ನು ಮಾಡ್ತೀವಿ. ಸಾವಿರಾರು ಜನ ಬರ್ತಾರೆ. ಇಲ್ಲಿ ಸಿದ್ಧಗಂಗಾ ಮಠ ಸ್ವಾಮಿಗಳು ಬಂದಿದ್ದಾರೆ, ಆಮೇಲೆ ನೊಣವನಕೆರೆ ಸ್ವಾಮಿಗಳು ಬಂದಿದ್ದಾರೆ. ನೂರಾರು ಯಜ್ಞಗಳನ್ನು ಮಾಡಿದ ಕ್ಷೇತ್ರ ಇದು. ಇವರು ನಮ್ಮ ಮಾತಾಪಿತರು, ಇವರು ಧರ್ಮದರ್ಶಿಗಳು. ಇವರ ಅಪೇಕ್ಷೆಯಂತೆ ಅವರ ಹೆಸರಲ್ಲಿ ಈ ಮಂದಿರವನ್ನು ಕಟ್ಟಿದ್ದೀವಿ. ಮತ್ತು ಇಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ತುಂಬ ವಿಜೃಂಭಣೆಯಿಂದ ನಡೀತದೆ. ಚಿನ್ನದ ಅಲಂಕಾರವನ್ನು ಮಾಡ್ತೀವಿ ನಾವು. ರಾಮನವಮಿಗೆ ಶ್ರೀರಾಮನ ಅಲಂಕಾರ ನಡೆಯುತ್ತೆ. ವರಮಹಾಲಕ್ಷ್ಮಿ ಸಮಯದಲ್ಲಿ ಲಕ್ಷ್ಮೀ ಉತ್ಸವವನ್ನು ಮಾಡಲಾಗುತ್ತೆ. ಗೋಕುಲಾಷ್ಟಮಿಯಲ್ಲಿ ಶ್ರೀಕೃಷ್ಣನ ಉತ್ಸವವನ್ನು ಮಾಡಲಾಗುತ್ತೆ. ಪಾಂಡುರಂಗ ಜಯಂತಿ ಏಕಾದಶಿ, ಮೊದಲನೇ ಏಕಾದಶಿ ದಿವಸ ಪಾಂಡುರಂಗ ಜಯಂತಿಯನ್ನು ಮಾಡಲಾಗುತ್ತೆ. ವೈಕುಂಠ ಏಕಾದಶಿಗೆ ಪುಷ್ಪ ಅಲಂಕಾರವನ್ನೆಲ್ಲ ಮಾಡ್ತೀವಿ. ಇಲ್ಲಿ ಮೆಟ್ಟಲ ಆಕಾರದಲ್ಲಿ ಎಲ್ಲರಿಗೂ ವಸತಿಗಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಈ ವಸತಿಯಿಂದ ವಿಶೇಷತೆ ಏನು ಅಂತ ಕೇಳಿದರೆ, ಅವರು ಎಲ್ಲೇ ಇದ್ದು ಬಂದು ಕೂಡ ಅವರ ಮನಸ್ಸಿನ ಆಯಾಸಗಳೆಲ್ಲ ದೂರವಾಗಿ ಆಧ್ಯಾತ್ಮಿಕ ಅನುಭವ ಪಡೀಲಿಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇದು ರೇಖಾಶಾಸ್ತ್ರ ಆಧಾರದಲ್ಲಿದೆ. ಮನುಷ್ಯನಿಗೆ ಹೇಗೆ ಅಂಗಾಂಗಗಳು ಹೇಗೆ ಇರಬೇಕು ಅಂತ ಹೇಳ್ತಾರೋ ಅದೇ ಥರ ಇಲ್ಲಿ ದೇವಸ್ಥಾನಕ್ಕೆ ಅಂಗ ವಂಗ ಭಂಗ ಯಾವುದೂ ದೋಷ ಇಲ್ಲದಂಗೆ ರೇಖಾಶಾಸ್ತ್ರದ ಆಧಾರದಲ್ಲಿ ಇದನ್ನು ಜೋಡಿಸಲಾಗಿದೆ. ಹಾಗಾದರೆ ಏನಾಗ್ಬೋದು ಅಂದರೆ, ವ್ಯತ್ಯಾಸ ಆದಂಥ ಎಲ್ಲ ನಮ್ಮ ಸಮಸ್ಯೆಗಳು ಮತ್ತೆ ಪರಿವರ್ತನೆಗೊಂಡು ಸೈದ್ಧಾಂತಿಕವಾಗಿ ಆಧ್ಯಾತ್ಮಿಕವಾಗಿ ಕೃಪಾಯೋಗಗಳಾಗಿ ದೇವರ ಒಂದು ಕೃಪೆಯನ್ನು ಪಡೆಯುವಂಥ ಒಂದು ಕ್ಷೇತ್ರ. ಮತ್ತು ಈ ವಿಶೇಷತೆ ಏನಂದರೆ, ಇಲ್ಲಿ ಸಾಯಿಬಾಬಾ ಅಂದರೆ ಗುರುವಿನ ಪ್ರತೀಕ ಅಂತ. ಅವರು ಅನೇಕ ವಿಮರ್ಶೆಗಳಿದ್ದರೂ ಕೂಡ ಮನುಷ್ಯನ ಆರಾಧನೆಯ ಮುಂದೆ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಲಿಕ್ಕೆ ಮನುಷ್ಯನಿಗೆ ಅದು ಶಕ್ತಿ ಇದೆ. ಸೊ ಭಾರತೀಯ ಕಾನೂನಲ್ಲೂ ಕೂಡ ಅವರು ದೇವರನ್ನು ಯಾವ ಮೂಲದಲ್ಲಾದರೂ ಪ್ರಾರ್ಥನೆ ಮಾಡಬೇಕನ್ನೋದ್ರಿಂದ ಅವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದೇ ಆಕಾರದಲ್ಲಿ ಇದೆ. ಇಲ್ಲಿ ದಕ್ಷಿಣಾಭಿಮುಖವಾಗಿ ಅಂದರೆ ಆನೆಯ ಸೊಂಡಿಲಿನಿಂದ ಒಳಗಡೆ ಹೋಗಿ ಹೊರಗೆ ಬರಲಿಕ್ಕೆ ಇಲ್ಲಿ ಅದನ್ನು ಪ್ರದಕ್ಷಿಣೆ ಅಂತ ಅನ್ಬೋದು, ಅಪ್ರದಕ್ಷಿಣೆ ಅನ್ಬೋದು, ಮನುಷ್ಯ ಹಾಗೂ ಮಾಡ್ಬೋದು. ಹೇಗೆ ಅಂದರೆ, ಒಂದು ಸಂಘರ್ಷಗಳನ್ನು ದಾಟಿದಾಗ ಮನುಷ್ಯ ಹೇಗೆ ಖುಷಿ ಆಗ್ತಾನೋ, ಅಂದರೆ ಎಲ್ಲ ವಿಷಯಗಳು ಆನೆಯ ಮೆದುಳಿಗೆ ತಲುಪುತ್ತೆ ಅಂತ. ಆ ತಲುಪಿದ ಮೇಲೆ ಅವರಿಗೆ ದೇವರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತೊಂದು ವಿಶೇಷ ಏನಂದರೆ, ಈ ದೇವಸ್ಥಾನದಲ್ಲಿ ನಿಶ್ಚಿತವಾದಂಥ ಪೂಜೆಗಳು ಪ್ರತಿನಿತ್ಯ ನಡೀತವೆ. ಅದನ್ನು ನೋಡ್ಕೊಳ್ಳಿಕ್ಕೆ ಪುರೋಹಿತರಿದ್ದಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪೂಜೆ ನಡೀತದೆ. ನಾವು ಸ್ಮಾರಕರು ಮತ್ತು ಈಶ್ವರನನ್ನು ಪೂಜೆ ಮಾಡ್ತೀವಿ, ವೈಷ್ಣವ ಸಂಪ್ರದಾಯಲ್ಲೂ ಮಾಡ್ತೀವಿ, ಗುರು ಪರಂಪರೆಯ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ಯಾರು ಬಂದರೂ ಮುಕ್ತವಾದ ಅವಕಾಶ. ದೇವಸ್ಥಾನಕ್ಕೆ ಯಾವುದೇ ಥರದ ಬಾಗಿಲಿಲ್ಲ. ಯಾರು ಯಾವಾಗ ಬೇಕೋ ಅವ್ರು ಬರ್ಬೋದು. 365 ದಿವಸ 24 ಗಂಟೆ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಅನೇಕರು ಇಲ್ಲಿ ಸಮಸ್ಯೆಗಳನ್ನು ಕೇಳ್ಕೊಂಡು ಬರ್ತಾರೆ. ಆ ಸಮಸ್ಯೆಗಳಿಗೆ ಪರಿಹಾರಾತ್ಮಕವಾಗಿ ಇಲ್ಲಿ ದೇವ್ರ ಪ್ರಾರ್ಥನೆಯನ್ನು, ಪೂಜೆಯನ್ನು, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತೊಂದು ಏನಂದರೆ, ಇಲ್ಲಿಂದ ಹೊರಗಡೆ ಒಂದು 100 ಮೀಟರ್ ಇದರೊಳಗೆ ನಾಗಮಂಟಪ ಇದೆ. ಅಲ್ಲಿ ಅನೇಕರ ಮದುವೆ, ಸಂತಾನ, ಅದಕ್ಕೋಸ್ಕರನೇ ನಾಗಮಂಟಪವನ್ನು ಮಾಡಿದ್ದೀವಿ. ಈಗಾಗಲೇ 3,500 ಜನ ಮೇಲೆ ತಮ್ಮ ಫಲ ಬಂದಿದ್ದಕ್ಕಾಗಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನಾಗಮಂಟಪ ಇದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನದಲ್ಲಿ ಪ್ರತಿ ಕ್ಷಣವೂ ಕೂಡ ನೀವು ಧ್ಯಾನದ ಸ್ವರವನ್ನು ಕೇಳ್ಬೋದು. ಈ ದೇವಸ್ಥಾನ ರಕ್ಷಣೆಗೋಸ್ಕರ 23 ಮುಂಗುಸಿಗಳಿದ್ದಾವೆ. ಪ್ರತಿನಿತ್ಯ ರಾತ್ರಿ ಅವು ನಮ್ಮ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತವೆ. ಸರ್ಪದೋಷ, ನಾಗದೋಷ, ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅವರು ಸುಮ್ಮನೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಹೋದರೂ ಸಾಕಾಗುತ್ತೆ. ಆ ರೀತಿಯ ಒಂದು ಪರಿಣಾಮಕಾರಿಯಾಗಿ ಮಾಡಿದ್ದೀವಿ. ಇಲ್ಲಿ ಹಣ ಸಂಗ್ರಹ, ಒಂದು ಡೊನೇಷನ್ಸು, ಕಲೆಕ್ಟ್ ಮಾಡುವಂಥದ್ದು ಏನಿಲ್ಲ. ಇದು ನಮ್ಮ
ಸಂಪಾದನೆಯ ವ್ಯವಸ್ಥೆಯ ರೂಪದಲ್ಲಿ ನೋಡ್ಕೊಳ್ಳುವಂಥ ಒಂದು ದೇವಸ್ಥಾನ. ಯಾರು ಯಾವಾಗ ಬಂದರೂ ಕೂಡ ನಾವು ಅವರಿಗೆ ಸಿಗ್ತೀವಿ. ಏನಾದರೂ ಸಮಸ್ಯೆಗಳಿದ್ರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದಾಗ್ಬೋದು, ಗ್ರಹಚಾರಕ್ಕೆ ಸಂಬಂಧಪಟ್ಟದ್ದಾಗ್ಬೋದು, ಏನಿದ್ರೂ ಕೂಡ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ವಿಶೇಷ ಪೂಜೆಗಳನ್ನು ಅವ್ರವ್ರು ಎಲ್ಲಿ ಬೇಕಲ್ಲಿ ಅವ್ರು ಮಾಡಿಸ್ಕೊಳ್ತಾರೆ. ಇಲ್ಲಿ ಮಾತ್ರ ಸಲಹೆಗಳನ್ನು ಅಷ್ಟೇ ಕೊಡ್ತೀವಿ ನಾವು. ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನಕ್ಕೆ ಮಹಾಶಿವರಾತ್ರಿ ಭಾಳಷ್ಟು ಚೆನ್ನಾಗಿ ನಡೀತದೆ. ಆ ದಿನ ಸ್ಫಟಿಕ ಸಾಲಿಗ್ರಾಮವನ್ನು ಇಡ್ತೀವಿ. ಈಗಿನ ಕಳೆದ ವರ್ಷದಲ್ಲಿ 33,000 ಜನ ಬಂದಿದ್ದಾರೆ ಅಂತ ಪೊಲೀಸ್ ರಿಪೋರ್ಟ್ ಹೇಳುತ್ತೆ. ಅವ್ರು ಮುಂಚೆನೇ ಬಂದು ಒಂದು ವಾರದ ಮುಂಚೆನೇ ಹೇಳ್ತಾರೆ, ಗುರೂಜಿ ತುಂಬ ಜನ ಬರ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಅದೊಂದು ನಮ್ಮ ದೇವಸ್ಥಾನದ ಹೈಲೈಟ್ ಅಂತ ಹೇಳ್ಬೋದು. ಮತ್ತು ಈ ಏಗ್ನೂರು ಟೆಂಪಲ್ ಅಂತ ನಾವು ಮಾಡಿದ ಮೇಲೆ ಒಂದು ಊರಾಗಿ ಬೆಳೀತು. ಒಂದು ಬರೀ 1,000 ರೂಪಾಯಿ ಬೆಲೆ ಇರುವಂಥದ್ದು ಇವತ್ತು ಲಕ್ಷ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಬಂದಿದೆ. ಅದು ನಮಗೊಂದು ವಿಶೇಷ. ಇವಾಗ ಒಂದು ಏಗ್ನೂರು ಟೆಂಪಲ್ ಅನ್ನೋದು ಒಂದು ಊರಾಗಿ ಹೋಗಿದೆಯಲ್ಲ, ಅಷ್ಟೇ ಸಂತೋಷ ಆಗ್ತಾ ಇದೆ. ಅಂದರೆ ಯಾವುದೋ ಒಂದು ಊರನ್ನು ಕಟ್ಟಿದ ಒಂದು ಖುಷಿ ನಮಗೂ ಇದೆ. ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತೀವಿ, ನಮ್ಮ ಕುಟುಂಬ ಎಲ್ಲ ಬೆಂಗಳೂರಲ್ಲಿರುತ್ತೆ. ಇಲ್ಲಿನೂ ನಮ್ಮದು ಬೇರಿದೆ. ಆ ಬೇರಿಗೋಸ್ಕರನೇ ನಾವು ಈ ದೇವಸ್ಥಾನ ಕಟ್ಟಿವಿ. ಹಾಗಾಗಿ ಬೆಂಗಳೂರಿಂದ ಬರ್ತೀವಿ. ಮತ್ತು ನಾವು ಇವಾಗ ರಿಟೈರ್ಡ್ ಆಗಿರೋದ್ರಿಂದ ಸಾಕಷ್ಟು ಸಮಯ ಇಲ್ಲಿ ಕೊಡ್ತೀವಿ ನಾವು. ಯಾರಾದರೂ ಬಂದು ದೇವಸ್ಥಾನದ ಪರಿಚಯ ಬೇಕಾದರೆ ವ್ಯವಸ್ಥೆಯನ್ನು ಏನಾದರೂ ಕೇಳಿದರೆ ಅದರ ಸಲಹೆ ಸೂಚನೆಗಳನ್ನು ತಗೋಬೋದು. ಈ ಅವಕಾಶವನ್ನು ಉಪಯೋಗಿಸ್ಕೋಬೋದು. ಇದು ರಾಯಚೂರಿನ ಒಂದು ಪ್ರಸಿದ್ಧ ದೇವಸ್ಥಾನ ಆಗಿದೆ. ನೀವು ಬೇಕಾದರೆ ಗೂಗಲಲ್ಲೆಲ್ಲ ಚೆಕ್ ಮಾಡಿ. ಲಕ್ಷಾಂತರ ಜನ ವಿಸಿಟ್ ಕೊಟ್ಟಿದ್ದಾರೆ. 36 ತಿಂಗಳ ಕಾಲ ಸತತವಾಗಿ ಪ್ರತಿ ತಿಂಗಳ ಹೋಮ ಹವನ ಲಲಿತ ಕಲಾ ಉಪಾಸನೆ ಮಾಡಿದ್ದೀವಿ. ಗೂಡ್ಕಂಡಿ ಬಂದಿದ್ದಾರೆ, ಸೊರಗಾವಿಯವರು ಬಂದಿದ್ದಾರೆ, SP ಬಾಲಸುಬ್ರಹ್ಮಣ್ಯವ್ರ ಮಗ ಬಂದಿದ್ದಾರೆ. ಅನೇಕ ಸಂಗೀತಗಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಇಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಿದ್ದೀವಿ, ಸೀತಾರಾಮ ಕಲ್ಯಾಣೋತ್ಸವ ಮಾಡಿದ್ದೀವಿ. ಎಲ್ಲ ರೀತಿಯಿಂದ ಸಿನಿಮಾ ನಟರು, ಸಿನಿಮಾ ಇದಕ್ಕೆ ಸಂಬಂಧಪಟ್ಟವರು, ಸಂಗೀತ ನಿರ್ದೇಶಕರು ಎಲ್ಲರೂ ಬಂದು ಹೋಗಿದ್ದಾರೆ. ಅವರ ಹೆಸರು ಹೇಳೋದ್ರಿಂದ ವಿಶೇಷತೆ ಏನಿಲ್ಲ. ಆದರೆ ನಾವು ಲಲಿತ ಕಲಾ ಅಂತ ಉಪಾಸನೆ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು. ದೇವರಿಗೆ ಸಂಗೀತ ಇಷ್ಟ. ಸದಾ ಕಾಲ ಇಲ್ಲಿ 3 ತಾಳದ ಒಂದು ಸ್ವರ ಯಾವಾಗಲೂ ಹೇಳ್ತಾ ಇರ್ತದೆ. ಅವರು ಭಜನೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ನಿತ್ಯ ಭಜನೆ ನಡೀತದೆ. ಪ್ರತಿನಿತ್ಯ ಸಂಜೆ 7:30ಯಿಂದ ರಾತ್ರಿ 9 ಗಂಟೆವರೆಗೂ ಭಜನೆ ನಡೀತದೆ. ಭಜನೆ ನಂತರ ಎಲ್ಲರಿಗೂ ಪ್ರಸಾದ ಇರುತ್ತೆ. ಅಮಾವಾಸ್ಯೆ ಪೌರ್ಣಿಮೆಗೆ ಕನಿಷ್ಠ ಅಂದರೆ 200-300 ಜನ ಊಟ ಮಾಡಿ ಹೋಗ್ತಾರೆ. ಭಗವಂತ ಇದನ್ನೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾವು ಒಂದು ಸೇವೆ, ಸಾರ್ವಜನಿಕ ಒಂದು ಸೇವೆ ಅಷ್ಟೇ. ಇದು ಲಾಭದಾಯಕ ಒಂದು ಎಕಾನಮಿ ಪ್ರಕಾರ ನಾವೇನು ಮಾಡಿಲ್ಲ. ಇದು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಸಾರ್ವಜನಿಕರಿಗೋಸ್ಕರನೇ ಕಟ್ಟಿದ್ವಿ. ಯಾರು ಯಾವಾಗ ಬಂದರೂ ಕೂಡ ಅವರಿಗೆ ಪ್ರವೇಶ ಇದೆ. ಎಲ್ಲರಿಗೂ ಪ್ರವೇಶ ಇದೆ. ಇಂಥವ್ರಿಗೆ ನಿರ್ದಿಷ್ಟವಾದಂಥದ್ದು ಏನಿಲ್ಲ, ಬರ್ಬೋದು. ಇದು ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಈ ದೇವಸ್ಥಾನ ಇದೆ. ಏಗ್ನೂರು ಟೆಂಪಲ್ನಲ್ಲಿ 2 ಬಗೆಯ ಅಯಸ್ಕಾಂತೀಯ ಶಕ್ತಿಗಳನ್ನು ಸಂಜೋಡಿಸಲಾಗಿದೆ. ಉತ್ತರ ಧ್ರುವ, ದಕ್ಷಿಣ ಧ್ರುವ. ಮಧ್ಯದಲ್ಲಿ ಪಿರಾಮಿಡ್ ಸಮೇತ ಅಷ್ಟಲಕ್ಷ್ಮಿ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಅಯಸ್ಕಾಂತೀಯ ಶಕ್ತಿ ಮನುಷ್ಯನ ಅಂತಃಶಕ್ತಿ ಜೊತೆಗೆ ಸಂಯೋಗಗೊಂಡಾಗ ಅವರ ಸಾಧನಾ ಶಕ್ತಿ ಹೊರಗಡೆ ಬಂದು ಅವರು ಅರಿವು ಮೂಡಿದಾಗ ಅವರಿಗಾಗುವ ಅನುಭವವೇ ಧ್ಯಾನ ಅಂತ ಕರೀತಾರೆ. ಧ್ಯಾನದ ಉತ್ತುಂಗ ಸ್ಥಿತಿಗೆ ಹೋಗಬೇಕಾದ್ರೆ ಮನುಷ್ಯ ತನ್ನ ಅಂತರಾತ್ಮದಲ್ಲಿನ ಅರಿವನ್ನು ಹೇಗೆ ಪ್ರಕಟಪಡಿಸ್ಕೋಬಹುದು ಅನ್ನೋದಕ್ಕೆ ಈ ಅಯಸ್ಕಾಂತೀಯ ಶಕ್ತಿ ಉಪಯೋಗ ಆಗುತ್ತದೆ. ಅದನ್ನ ಗುರುತ್ವಾಕರ್ಷಣ ಶಕ್ತಿ ಜೊತೆಗೆ ಸೇರಿಸ್ತಾರೆ. ಗುರುವೇ ಪ್ರಧಾನವಾದಂಥ ದೇವತೆ. ಹಾಗಾಗಿ ಇದು ಗುರುಪೀಠ ಅಂತಲೂ ಹೇಳ್ತಾರೆ. ಗುರುವಿನ ಶಕ್ತಿ ಸಂಯೋಜನೆಗೊಳ್ಳುವಂಥದ್ದಕ್ಕೆ ಈ 2 ಉತ್ತರ ಧ್ರುವ, ದಕ್ಷಿಣ ಧ್ರುವದ ಸಂಯೋಜನೆಯನ್ನ ಈ ದೇವಸ್ಥಾನದಲ್ಲಿ ಮಾಡಲಾಗಿದೆ. ಇದು ಸುದರ್ಶನ ಸಾಲಿಗ್ರಾಮ. ಚಿನ್ನ ಇದೆ, ಒರಿಜಿನಲ್ ಆಗಿ. ಇದು ಗಂಡಕಿ ಸಾಲಿಗ್ರಾಮ. ಇದು 1008 ರೇಖೆಗಳಿದ್ದಾವೆ. ಇದು ಸಂತಾನ ಸಾಲಿಗ್ರಾಮ. ಇದು ಪುರುಷ ಸಾಲಿಗ್ರಾಮ, ಅಂದರೆ ಮುಖ ಎಲ್ಲ ಇರ್ತದೆ. ಇದು ಸ್ತ್ರೀಲಿಂಗ, ಅಂದರೆ ಮೊಟ್ಟೆ ಇರ್ತದೆ ಮೇಲೆ, ಅಂದರೆ ಪುರುಷ ಸ್ತ್ರೀ ಸಾಲಿಗ್ರಾಮಗಳು. ಈ ಥರದ್ದು ನಮ್ಮ ಹತ್ರ 1008 ಸಂಗ್ರಹಗಳಿದ್ದಾವೆ. ಈ ಸಾಲಿಗ್ರಾಮ ಪೂಜೆ ಮಾಡದೇ ಇದ್ದಾಗ ಇದಕ್ಕೊಂದು ಭಸ್ಮವನ್ನು ಧಾರಣೆ ಮಾಡಿ ಇಟ್ಟಿರ್ತೀವಿ. ಪೂಜೆ ಮಾಡಬೇಕಾದಾಗ ಇದನ್ನು ತೊಳೆದುಬಿಟ್ಟು ನಂತರ ಸುಗಂಧ ಅಂದರೆ ಕಸ್ತೂರಿಯಿಂದ ಇದನ್ನು ಲೇಪನ ಮಾಡಿ ಅದಕ್ಕೆ ಎಣ್ಣೆ, ತುಪ್ಪ ಅವನ್ನೆಲ್ಲ ಹಾಕಿ ಸ್ನಾನ ಮಾಡಿಸಲಾಗ್ತದೆ. ಇದು ಸದಾಕಾಲ ಹೊರಗಡೆ ಇಡಲಿಕ್ಕೆ ಅವಕಾಶ ಇಲ್ಲ.
ಇದು ನೆಡಬೇಕಾದಾಗ ನಾವು ಅದಕ್ಕೆ ಸ್ವಲ್ಪ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಕ್ರಮ, ಸ್ನಾನ, ಉಪವಾಸ ಮಾಡಿದಾಗ ಆ ಸಾಲಿಗ್ರಾಮಗಳನ್ನು ತೆಗೆದು ಮತ್ತೆ ಪೂಜೆ ಮಾಡಿ ಒಂದು ಪವಿತ್ರ ಸ್ಥಾನದಲ್ಲಿ ಇಡ್ತೀವಿ. ಅದಕ್ಕೋಸ್ಕರನೇ ಒಂದು ಕ್ಷೇತ್ರ ಮಾಡಿದ್ವಿ. ಆ ರೂಮಲ್ಲಿ ಯಾರನ್ನೂ ಬಿಡೋದಿಲ್ಲ, ಅದು ಅಶುದ್ಧ ಆಗದಂಗೆ ಅದನ್ನೆಲ್ಲ ನೋಡ್ಕೊಡ್ತೀವಿ. ನಮ್ಮ ಹತ್ರ ಭಗವಂತನ ದಯೆಯಿಂದ ಮಾನಸ ಸರೋವರ ಯಾತ್ರೆ ಮುಗಿಸಿ, ಶಾರದಾ 52 ಪವಿತ್ರ ಕ್ಷೇತ್ರಗಳನ್ನು ಮುಗಿಸಿ, 12 ಜ್ಯೋತಿರ್ಲಿಂಗ ಮುಗಿಸಿ 1008 ಸಾಲಿಗ್ರಾಮವನ್ನು ಸಂಗ್ರಹ ಮಾಡಿದ್ವಿ. ಆಧ್ಯಾತ್ಮ ನಮಗೊಂದು ಹವ್ಯಾಸ, ಆಧ್ಯಾತ್ಮ ನಮ್ಮದೊಂದು ಜೀವನ ಕ್ರಮ. ಈ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ದೇವಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಈ ಏರಿಯಾ ತುಂಬ ಬೆಳೆದಿರ್ಬೋದು. ಪ್ರಯತ್ನ, ಭಗವಂತನ ಆಶೀರ್ವಾದ, ಈ ಕೃಪೆಗೆ ಸಾಲಿಗ್ರಾಮ, ಅದಕ್ಕೋಸ್ಕರ ನಮ್ಮ ದೇವಸ್ಥಾನನ ಸಾಲಿಗ್ರಾಮ ಕ್ಷೇತ್ರ ಅಂತ ಕರೀತಾರೆ. ಭಾಳ ವಿಶಿಷ್ಟವಾದ ಸಾಲಿಗ್ರಾಮ ಇದೆ. ಶಿವ ಸಾಲಿಗ್ರಾಮಗಳನ್ನು ನಾವು ಶಿವರಾತ್ರಿ ಸಮಯದಲ್ಲಿ ಇಡ್ತೀವಿ. ಶ್ರೀ ವೈಷ್ಣವ ಸಾಲಿಗ್ರಾಮನ ವೈಕುಂಠ ಏಕಾದಶಿ ಸಮಯದಲ್ಲಿ ಇಡ್ತೀವಿ. ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳು ಮಾಡಬೇಕಾದಾಗ ಈ ಒಂದು ಸಾಧಾರಣ ಸಾಲಿಗ್ರಾಮಗಳನ್ನು ಪೂಜೆ ಮಾಡ್ತೀವಿ. ಈ ಪೂಜೆ ಮಾಡೋದಕ್ಕೋಸ್ಕರನೇ ಅನೇಕ ಸಾರಿ ಅದನ್ನು ವ್ಯವಸ್ಥಿತವಾಗಿ ಮಾಡೋದಕ್ಕೋಸ್ಕರ ನಾವು ಕ್ರಮ ಅನುಭವಿಸ್ಬೇಕಾಗಿ ಬರುತ್ತೆ. ಲಕ್ಷ್ಮಿ ಕಂಬಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೊದಲನೇದು ಧಾನ್ಯ. ಮನುಷ್ಯ ಏನೇ ಸಂಪಾದನೆ ಮಾಡಬೇಕಾದ್ರೆ ಧಾನ್ಯ ಅಂದರೆ ಅವನು ಏನೇ ಸಂಪಾದನೆ ಮಾಡಿದರೆ ಅದು ಧಾನ್ಯ ಅಂದರೆ ಅವನ ಹೊಟ್ಟೆಗೋಸ್ಕರನೇ, ಅಂದರೆ ಊಟ ಮಾಡೋದಕ್ಕೋಸ್ಕರ. ಮೊದಲನೇ ಪ್ರಯೋಗ ಏನಂದರೆ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿಗಳೆಲ್ಲರೂ ಊಟ ಮಾಡಲೇಬೇಕು. ಆ ಊಟಕ್ಕೋಸ್ಕರ ಇಲ್ಲಿ ಧಾನ್ಯ ಲಕ್ಷ್ಮಿಯನ್ನು ಕೂತ್ಕೊಂಡು ಯಾರು ಧ್ಯಾನ ಮಾಡ್ತಾರೋ ಧಾನ್ಯದ ಅವರಿಗೆ ವರ ಆಗುತ್ತೆ ಅಂತ ಹೇಳಿ ಪ್ರತೀತಿ. ಈ ಧಾನ್ಯ ಸಂಪಾದನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಧೈರ್ಯ ಬೇಕು, ಬದುಕಿಗೆ. ಆ ಬದುಕಿಗೆ ಧೈರ್ಯ ಬೇಕನ್ನೋದಕ್ಕಾಗಿ ನಾವು ಧೈರ್ಯ ಲಕ್ಷ್ಮಿಯನ್ನ ಮಾಡಿದ್ದೀವಿ. ಈಗ ಧೈರ್ಯ ಲಕ್ಷ್ಮಿ ಮಾಡಿದ ಮೇಲೆ ಅವರಿಗೆ ಆ ಜಯ ಸಿಗ್ಬೇಕನ್ನೋದಕ್ಕೆ ವೀರಲಕ್ಷ್ಮಿ ಅಂತ ಮಾಡಿದೆ. ವೀರಲಕ್ಷ್ಮಿ ಜೊತೆಗೆ ಅವರಿಗೆ ಧನ ಪ್ರಾಪ್ತಿ ಆಗ್ಬೇಕು. ಆ ಧನ ಪ್ರಾಪ್ತಿಗೋಸ್ಕರ ಧನಲಕ್ಷ್ಮಿ ಇದ್ದಾರೆ. ಧನ ಎಲ್ಲ ಸಂಪಾದನೆ ಆದ್ಮೇಲೆ ಮನುಷ್ಯನಿಗೆ ಅವನಿಗೆ ಒಳ್ಳೆ ಸಂತಾನ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಸಂತಾನಕ್ಕೆ ಸಂತಾನ ಲಕ್ಷ್ಮಿಯ ಕಂಬವನ್ನು ಇಟ್ಟಿದ್ದೀವಿ. ಒಳ್ಳೆ ಸಂತಾನ ಆದ್ಮೇಲೆ ಆ ಸಂತಾನಕ್ಕೆ ಒಳ್ಳೆ ವಿದ್ಯೆ ಬೇಕು ಅಂತ ಹೇಳ್ತಾರೆ. ಆ ವಿದ್ಯೆ ಲಭಿಸೋಕ್ಕೋಸ್ಕರ ವಿದ್ಯಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದೆ. ವಿದ್ಯೆ ಮಾಡಿದ ಮೇಲೆ ಸುಖ ಅನುಭವಿಸೋಕ್ಕೋಸ್ಕರ ಅವರಿಗೆ ಪಶು, ಪಕ್ಷಿ, ಯಾವ ವಾಹನಗಳೆಲ್ಲ ಬೇಕಂದ್ರೆ ಅದಕ್ಕೆ ಗಜಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಕಂಬದಲ್ಲಿ. ಇದೆಲ್ಲ ಆದಮೇಲೆ ಅವರು ಯಶಸ್ವಿ ಭವ ಅಂತೇಳಿ ಅವ್ರಿಗೆ ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ವಿಜಯಲಕ್ಷ್ಮಿ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಅಂದರೆ ಏನಂದರೆ ಸದಾಕಾಲ ಅವರು ಎಲ್ಲಿ ಹೋದ್ರು ಕೂಡ ಜಯ ಸಿಗಲಿ ಅನ್ನೋದಕ್ಕೆ ಇದು ಮಾಡಿದ್ದಾರೆ. ಈ ಅಷ್ಟಲಕ್ಷ್ಮಿ ಕಂಬವನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅನೇಕರಿಗೆ ಅಷ್ಟದ್ರವ್ಯಗಳಲ್ಲಿ ಈ ಕಂಬಗಳು ಉಪಯೋಗ ಆಗ್ತವೆ. ಎಲ್ಲ ದ್ರವ್ಯಗಳು ಬೇಕು. ಪಶು, ಪಕ್ಷಿ, ವಸ್ತ್ರ, ಧಾನ್ಯ, ಧನ, ವಿದ್ಯೆ, ಸಂತಾನ, ಕುಟುಂಬ ಎಲ್ಲವೂ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪರಂಪರೆಯಲ್ಲಿ ಕುಟುಂಬದಿಂದನೇ ನಾವು ಜಗತ್ತನ್ನು ಆಳಿದ್ದು. ಬೇರೆ ಬೇರೆ ದೇಶಗಳಲ್ಲಿ ಕುಟುಂಬ ಅನ್ನೋ ಕಲ್ಪನೆಯೇ ಇಲ್ಲ. ಅವ್ರಿಗೆ ಸಂಬಂಧಗಳಿಗೆ ಅರ್ಥನೇ ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಒಂದೇ ಶಬ್ದ ಹೇಳ್ತಾರೆ, ಅಂಕಲ್ ಆ್ಯಂಡ್ ಆಂಟಿ, ಆ ಥರ ಹೇಳ್ತಾರೆ. ನಮ್ಮಲ್ಲಿಲ್ಲ ಮಾಮ, ಚಿಕ್ಕಪ್ಪ, ಸಣ್ಣ ತಂದೆ, ದೊಡ್ಡಪ್ಪ, ಇದರೆಲ್ಲ ಇದ್ದಾವೆ. ಅಕ್ಕ, ತಂಗಿ, ನಾದಿನಿ, ಈ ಥರ ಈ ಸಂಬಂಧಗಳೆಲ್ಲವೂ ಕುಟುಂಬದಲ್ಲಿ ಇರ್ತವೆ. ಆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಅಷ್ಟಲಕ್ಷ್ಮಿಯನ್ನು ಒಂದೇ ಕುಟುಂಬದಲ್ಲಿ ಸೇರಿಸಿದೆ. ಹಾಗಾಗಿ ಮನುಷ್ಯ ಸನಾತನ ಧರ್ಮದಲ್ಲಿ ಕುಟುಂಬದಿಂದ ಯಶಸ್ವಿ ಆಗಬೇಕಾದ್ರೆ ಎಲ್ಲ ದೇವರನ್ನ ಪ್ರಾರ್ಥನೆ ಮಾಡುವಂಥ ಒಂದು ಯೋಗನ ಅವಕಾಶ ಮಾಡಿಕೊಟ್ಟಿದ್ವಿ. 36 ಅಡಿ ದೊಡ್ಡ ಟ್ಯಾಂಕ್ ಇದೆ. ಆಲ್ಮೋಸ್ಟ್ ನಮಗೆ 1 ಲಕ್ಷದಿಂದ 10 ಲಕ್ಷ ಗ್ಯಾಲನ್ವರೆಗೂ ನೀರು ಸಂಗ್ರಹ ಮಾಡಲಿಕ್ಕೆ ಇದನ್ನು ಮಾಡಿದೆ. ಅದು ಮಳೆ ಬಂದಾಗ ಎಷ್ಟೆಷ್ಟು ನೀರು ಸಂಗ್ರಹ ಆಗುತ್ತೆ, ಎಷ್ಟೆಷ್ಟು ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರಮಾಣಬದ್ಧವಾಗಿ ಆರಾಮಾಗಿ ನಮಗೆ 1 ವರ್ಷದಿಂದ 10 ವರ್ಷಕ್ಕಾಗಷ್ಟು ನೀರು ಸಂಗ್ರಹ ಆಗುತ್ತೆ. ಯಾವುದೇ ರೀತಿಯಿಂದ ಪಂಪ್ ಮಾಡದೇ ಇದ್ರು ನಮಗೆ ಬೋರಿಗೆ ಅದು ನೀರು ಸಂಗ್ರಹ ಆಗುತ್ತೆ. ಈಗೆಲ್ಲ ಅದೊಂದು ದೊಡ್ಡ ಫ್ಯಾಷನ್. ಬೋರನ್ನು ನೀರು ಉಳಿಸೋದಕ್ಕೋಸ್ಕರ ಜನ ಎಲ್ಲ ನಾವು 25 ವರ್ಷದಿಂದನೇ ಅದನ್ನು ಮಾಡಿದ್ದೀವಿ. ರೈನ್ ಹಾರ್ವೆಸ್ಟಿಂಗ್ ಅದು ಅತ್ಯಂತ ಅನಿವಾರ್ಯವಾದರೆ ಅದಕ್ಕೊಂದು ದ್ವಾರನೂ ಇದೆ ನಮಗೆ. ಅದು ತುಂಬ ಬರಗಾಲ ಬಂತು ಅಂದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೊಂದು ದ್ವಾರ ಇದೆ. ಅದನ್ನು ನೋಡೋದ್ಬಿಟ್ಟು ಜನರಿಗೆ ನೀರು ಕೊಡ್ಬೋದು ಅಂತ ಒಂದು ಅನಿವಾರ್ಯತೆಗೆ ನಾವು ಅದನ್ನು ಒಂದು ಮಾಡಿದ್ವಿ ಅವಕಾಶ. ಆಮೇಲೆ ಬೋರ್ ಹಾಕಿದ್ದೀವಿ. ಎಲ್ಲ ಬೋರ್ಗಳು 1000 ಫೀಟ್ 2000 ಫೀಟ್ ಹಾಕಿದ್ವಿ. ನಾವು ಬರೀ 80 ಫೀಟಲ್ಲಿ ನಮ್ಗೆ ನೀರು ಬರ್ತಾ ಇದೆ. ಕಾರಣ ಏನಂದ್ರೆ ರೈನ್ ಹಾರ್ವೆಸ್ಟ್ 60 to 70 ಫೀಟ್ ಹಾಕಿದ್ವಿ. ಆ ನೀರು ಸದಾಕಾಲ ಇದೆ. ದೊಡ್ಡದು ಹಾಕಿದ್ರೆ ತುಂಬ ಜಾಸ್ತಿ ಬರ್ತಿತ್ತ ಅಂದರೆ ನಮ್ಮ ಕನ್ಸಂಪ್ಷನ್ ಅಷ್ಟೇನಿಲ್ಲ. ಮ್ಯಾಕ್ಸಿಮಮ್ ಒಂದು 100 ಜನರಿಗೆ ಬೇಕಾಗಷ್ಟು ಯಾವಾಗಲೂ ಇರ್ತದೆ. ಮತ್ತು ಅನೇಕರು ಬಂದು ಅವರು ಔಷಧಿ, ಇದು ರೈನ್ ಹಾರ್ವೆಸ್ಟ್ ವಾಟರ್ ಅಲ್ವಾ, ಔಷಧಿಗೋಸ್ಕರ ಅದನ್ನು ತೊಗೊಂಡೋಗ್ತಾರೆ. ಆಮೇಲೆ ಇಲ್ಲಿ ಗಿಡಗಳು ಬೆಳೆದ್ರೆ ಯಾವುದು ಗಿಡ ಬಾಡೋದೇ ಇಲ್ಲ. ಅದೊಂದು ವಿಶೇಷ. ಎಲ್ಲ ಮರಗಳು ಸಮೃದ್ಧಿಯಾಗಿದ್ದಾವೆ.
ಏನು ಕಾರಣ ಅಂದರೆ ಇಲ್ಲಿ ಸಾಲಿಗ್ರಾಮದ ಒಂದು ಪ್ರಭಾವ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಹೇಳ್ತಾರೆ 12-13 ವರ್ಷದಿಂದ ಇಲ್ಲಿ ಯಾವುದೂ ಕ್ರೈಮ್ ಇಲ್ಲ. ಅದು ಒಂದು ಆಶ್ಚರ್ಯ. ಒಂದು ಒಳ್ಳೆ ದೇವರು ಇರೋದ್ರಿಂದ ಸುತ್ತಮುತ್ತ ಒಂದು ಊರು ಬೆಳೀತದೆ. ಊರು ಸಮೃದ್ಧಿ ಆಗಬೇಕಂದ್ರೆ ಅಲ್ಲಿ ಕ್ರೈಮ್ ಇರಬಾರ್ದು. ಸೊ ಹಾಗಾಗಿ ಅನೇಕರ ಊರೇ ಬಂದು ಹೇಳ್ತಾರೆ, ಈ ದೇವಸ್ಥಾನ ಕಟ್ಟಿದ್ರಿಂದ ನಾವು ಸುಭಿಕ್ಷವಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ, ಆಮೇಲೆ ಎಲ್ಲ ರೀತಿಯ ಫೆಸಿಲಿಟಿ ನಮಗೆ ಸಿಕ್ಕಿದೆ, ಹೋಗ್ಲಿಕ್ಕೆ ಬರಲಿಕ್ಕೆ. ಏನಾದರೂ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ಹೇಗ್ನೂ ಟೆಂಪಲ್ ಅಂತ ಹೇಳ್ಬಿಟ್ರೆ ಸಾಕು, ಜನ ಬಂದು ಬಿಡ್ತಾರೆ. ಗಾಡಿಗಳಾಗಲಿ, ಆಟೋಗಳಾಗಲಿ, ಯಾವ ಊರಿಂದ ಬಂದರೂ ಕೂಡ ಹೇಗ್ನೂ ಟೆಂಪಲ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೆ ಗೊತ್ತು. ದೂರದಿಂದ ಬರುವಂಥವ್ರಿಗೂ ಕೂಡ ಹೇಗ್ನೂ ಟೆಂಪಲ್ ಹತ್ರ ಮನೆ ಇದೆ ಅಂದರೆ ಸಾಕು, ಅವ್ರು ಯಾವ ಏರಿಯಾ ಅಂತ ಕೇಳೋದೇ ಬೇಡ, ಅವ್ರನ್ನ ಕರ್ಕೊಂಡು ಬಂದು ಬಿಡ್ತಾರೆ ಸುರಕ್ಷಿತವಾಗಿ. ರಾತ್ರಿ 1 ಗಂಟೆ 12 ಗಂಟೆ ಎಷ್ಟು ಗಂಟೆ ಬಂದರೂ ಹೆಣ್ಮಕ್ಳಿಗೆ ಸುರಕ್ಷಿತವಾಗಿ ಬಿಡೋ ಒಂದು ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಟೆಂಪಲ್. ಮತ್ತೊಂದು ವಿಶೇಷ ಏನಂದರೆ, ನಾವು ನಿರೀಕ್ಷೆ ಇಟ್ಟಿದ್ದು ಏನು ಅಂತ ಕೇಳಿದ್ರೆ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗಬೇಕಂತ. ಒಂದು ಊರೇ ಆಧ್ಯಾತ್ಮಿಕ ಕೇಂದ್ರ ಆಯ್ತಲ್ಲ ಅಂತ ನಮ್ಗೆ ಸಂತೋಷ ಆಗ್ತಾ ಇದೆ. ಏಗ್ನೂರು ಅನ್ನೋದು ಒಂದು ಊರದು. ಆ ಊರಿನವರೆಲ್ಲರೂ ಹೇಳ್ತಾರೆ, ನಿಮ್ಮ ಇದರಿಂದ ನಮ್ಮ ಏಗ್ನೂರು ಹೆಸರು ಬಂತು ಅಂತ ಹೇಳ್ತಾರೆ. ಅದನ್ನು ನಮಗೆ ಸಂತೋಷ. ನಾವು ದೂರದ ಊರಲ್ಲಿ ಇರೋರು, ಆದರೂ ನಮ್ಮ ಈ ಬೆಳವಣಿಗೆ, ಈ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅನೇಕರಿಗೆ, ಆಟೋ ರಿಕ್ಷಾದವರಿಗೆ, ಬಸ್ಸಿನವರಿಗೆ, ಮತ್ತು ಬಾಡಿಗೆ ಇರೋರಿಗೆ, ಓನರ್ಗಳಿಗೆ ಎಲ್ಲರಿಗೂ ಆರ್ಥಿಕವಾಗಿ ಬೆಳವಣಿಗೆ ಆಗಿದೆ ನಮ್ಮ ದೇವಸ್ಥಾನದಿಂದ. ಅದು ನಮಗೆ ಅತ್ಯಂತ ಸಂತೋಷ. ನಾವು ಬೆಳೆಯೋದಲ್ಲ, ಜಗತ್ತನ್ನು ಬೆಳೆಸುವಂಥದ್ದು, ಜಗತ್ತಿಗೆ ಉಪಯೋಗ ಆಗುವಂಥದ್ದು. ಆಮೇಲೆ ಧರ್ಮ ಅನ್ನೋದು ಮನುಷ್ಯನನ್ನು ಉಳಿಸ್ಲಿಕ್ಕಿರೋದು. ಅದು ಎಲ್ಲ ಕೆಲಸವನ್ನು ನಮ್ಮ ಟೆಂಪಲ್ ಮಾಡ್ತಾ ಇದೆಯಲ್ಲ ಅಂತ ಅದೊಂದು ಸಂತೋಷ ನಮಗೆ. ಇನ್ನೊಂದು ವಿಶೇಷ ಏನಂದರೆ, ವೃತ್ತಿಪರರು ಎಂಥ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರೆಲ್ಲರೂ ಬಂದು ಸಂಶೋಧನೆ ಮಾಡ್ತಾರೆ. ಕೋನಾಕೃತಿಯಲ್ಲಿ ಹೇಗೆ ಕಟ್ಟಿದ್ದಾರೆ, ಕೋನಾಕೃತಿಯಲ್ಲಿ ಇದನ್ನು ಕಟ್ಟಲಿಕ್ಕೆ ಹೇಗೆ ಡಿಸೈನ್. ತುಂಬ ಜನ ಇಂಜಿನಿಯರ್ಸು ಅನೇಕರು ಬಂದು ಕೇಳಿದ್ದಾರೆ. ಶ್ಲೋಕದ ಆಧಾರದಲ್ಲಿ ಕಟ್ಟಿರೋದ್ರಿಂದ ನಮಗೆ ಅದರ ವಿಶೇಷತೆ ಏನು ಅನಿಸಿಲ್ಲ. ಬಟ್ ಅವರಿಗೆ ಆರ್ಕಿಟೆಕ್ಚರಲ್ ಇಂಜಿನಿಯರ್ಸ್ಗೆ ಇದು ಭಾಳ ವಿಶಿಷ್ಟ. ಹೇಗೆ ಹ್ಯಾಂಡಲ್ ಮಾಡ್ತಾರೆ. ಸಂಪೂರ್ಣ ಮಾರ್ಬಲಲ್ಲಿ ಕಟ್ಟಿದ್ದೀವಿ ನಾವು. ಪೇಂಟಿನ ಅವಶ್ಯಕತೆ ನಮಗೆ ಬೀಳಲೇ ಇಲ್ಲ. 25 ವರ್ಷ ಆಯ್ತು ನಾವು ಯಾವುದು ಪೇಂಟನ್ನು ಬಳಸೇ ಇಲ್ಲ. ಇಷ್ಟೆಲ್ಲ ಮಳೆ ಬಂದರೂ ನಮ್ಗೆ ಯಾವುದೇ ಐಟಮ್ಸ್ಗಳು ಹಾಳಾಗಿಲ್ಲ. ಕಾರಣ ಸಾಲಿಗ್ರಾಮ ಇರ್ಬೋದು, ದೈವ ಅನುಗ್ರಹ, ಪ್ರಾರ್ಥನೆ ಮಾಡೋದ್ರಿಂದ ಆಗುತ್ತೆ. ಮತ್ತು ಅನೇಕರು ಇಲ್ಲೆಲ್ಲ ಬಂದು ಹೇಳ್ತಾರೆ, ರಾಜಕೀಯದವ್ರು ಹೇಳ್ತಾರೆ, ಸಿನಿಮಾದವ್ರು ಹೇಳ್ತಾರೆ, ವ್ಯಾವಹಾರಿಕವರು ಹೇಳ್ತಾರೆ, ನಮಗೆ ಏಗ್ನೂರು ಟೆಂಪಲ್ ಬಂದರೆ ಒಂದು ಆಯಾಸ ಪರಿಹಾರ ಆಗುತ್ತೆ, ಶಾಂತತೆ ಸಿಗುತ್ತೆ. ಇಲ್ಲಿ ಯಾವುದೇ ನಿರ್ದಿಷ್ಟ ಇದಿಲ್ಲ, ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಂದು ಧ್ಯಾನ ಮಾಡಿ ಹೋಗ್ಬೋದು. ಎನಿ ಟೈಮ್ ಧ್ಯಾನ ಮಾಡ್ಬೋದು. ಪಿರಮಿಡ್ ಧ್ಯಾನ ಇದೆ, ಧ್ಯಾನ ಕೇಂದ್ರ ಇದೆ, ದೇವ್ರ ಧ್ಯಾನ ಇದೆ, ಶ್ಲೋಕ ಇದೆ, ಮತ್ತು ಭಜನೆ ಇರ್ತದೆ. ಆಮೇಲೆ ಪ್ರತಿ ತಿಂಗಳ ಸತ್ಯನಾರಾಯಣ ಕಥೆ ವ್ರತ ನಡೀತದೆ. ಆಮೇಲೆ ಸಂಕಷ್ಟಿ ಚತುರ್ಥಿ ನಡೀತದೆ. ದೈವಿಕ ಕಾರ್ಯಕ್ರಮಗಳು ಏನೇನಿದಾವೆ ಎಲ್ಲವೂ ನಡೀತವೆ. ಬನ್ನಿ, ನಿಮಗೆ ಅದೃಷ್ಟದ ಒಂದು ಸಂಕೇತ ಇದು. ರಾಯಚೂರಿನಲ್ಲಿ ಒಂದು ಏನು ಹೇಳ್ತಾರೆ, ಐಕಾನ್ ಅಂದರೆ ಏಗ್ನೂರು ಟೆಂಪಲ್ ಅಂದರೆ ಒಂದು ಹೆಸರಿದೆ. ಬಂದು ನೀವು ಅದರ ಸುಖವನ್ನು ಅನುಭವಿಸಿ ಅಂತೇಳಿ ನಾವು ಏಗ್ನೂರು ಟೆಂಪಲ್ ಪರಿವಾರದ ಪ್ರಕಾರ ಅವರಿಗೆಲ್ಲರಿಗೂ ಸ್ವಾಗತ ಕೋರ್ತೀವಿ. ಇದು ಶನೇಶ್ವರ ಮಂದಿರ. ಇದು ಈಗಾಗಲೇ ನಾವು ಹೇಳಿದ್ವಿ, ಗಣಪತಿಯ ಸೊಂಡ್ಲಿ ಆಕಾರದಲ್ಲಿ ದೇವಸ್ಥಾನ ಇದೆ ಅಂತ. ಸೊಂಡಲಿನ ಕೊನೆಯ ಭಾಗ ಅಂದರೆ ಮೂಗಿನ ಹೊಳ್ಳೆ ಅಂತ ಕರೀತಾರೆ. ಆ ತುತ್ತ ತುದಿಯಲ್ಲಿ ತ್ರಿಕೋನಾಕಾರದಲ್ಲಿ ಶನಿ ಸ್ಥಿರನಾಗಿರ್ತಾನೆ ಅಂತ ಹೇಳ್ತಾರೆ. ಆನೆಯ ಮೂಗಿನ ಕೊನೆಯಲ್ಲಿ ಅಲ್ಲಿ ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿದೆ. ಯಾರಿಗಾದರೂ 7 ಶನಿ, 3 ಶನಿ, 7.5 ಶನಿ, ಜನ್ಮ ಶನಿ ಅವರೆಲ್ಲರಿಗೂ ನಾವು ಈ ಪೂಜೆ ಮಾಡಲಿಕ್ಕೆ, ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಪ್ರತಿ ಶನಿವಾರ ಎಣ್ಣೆ ಅಭಿಷೇಕ ಆಗುತ್ತೆ, ಫಲಪಂಚಾಮೃತ ಅಭಿಷೇಕ ಆಗುತ್ತೆ, ಅಲಂಕಾರ ಆಗುತ್ತೆ. ಶನಿಯನ್ನ ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಶನಿ ಸ್ಥಿರವಾದ ಗ್ರಹ, ಅತ್ಯಂತ ಪವರ್ಫುಲ್ ಗ್ರಹ, ನೀಲ ಅಂತ. ಈ ಶನಿಯ ವಿಶೇಷತೆ ಏನಂತ ಕೇಳಿದ್ರೆ, ಮನುಷ್ಯನಿಗೆ ತನ್ನ ಕರ್ಮವನ್ನು ಶುದ್ಧಿ ಮಾಡಲಿಕ್ಕೆ ಒಬ್ಬ ವಿಶಿಷ್ಟವಾದಂಥ ದೈವನೂ ಹೌದು, ಗ್ರಹನೂ ಹೌದು. ಅವನು ತಾನು ಮಾಡಿರುವ ಕರ್ಮಗಳಿಗೆ ಒಂದು ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಬಂದು ಯಾರಾದರೂ ಕೂಡ ಶನಿಯನ್ನ ಪ್ರಾರ್ಥನಾ ರೂಪದಲ್ಲಿ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇವರು ವಾಸವಿ ಕನ್ನಿಕಾ ಪರಮೇಶ್ವರಿ, ನಮ್ಮ ಆರ್ಯ ವೈಶ್ಯ ಕುಲ ದೇವತೆ ಅಂತಲೂ ಕರಿತೀವಿ ನಾವು. ಈ ದೇವತೆಯ ಉಪಾಸನೆಯನ್ನು ನಾವು ಕನ್ನಿಕಾ ಪರಮೇಶ್ವರಿ ಜಯಂತಿ ಮತ್ತು ಫೆಬ್ರವರಿಯಲ್ಲಿ ಮಾಘ ಶುದ್ಧ ಸಮಯದಲ್ಲಿ ಇದನ್ನು ಪ್ರಾರ್ಥನೆಯ ರೂಪದಲ್ಲಿ ಮಾಡ್ತೀವಿ.
ನಾವು ಆರ್ಯವೈಶ್ಯರಾಗಿರೋದ್ರಿಂದ ದೇವತೆಯನ್ನ ಪೂಜೆಗೋಸ್ಕರ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಸಾರ್ವಜನಿಕರು ಕೂಡ ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅಭಿಷೇಕ ಮಾಡಿಕೊಡ್ತೀವಿ. ಸೊ ಜನಾಂಗೀಯವಾಗಿ ನಮ್ಮ ದೇಶನೇ ಹಾಗೆ ಒಂದೊಂದು ಜನಾಂಗದಿಂದನೇ ಅವರು ಜೀವನ ಕ್ರಮ ಬರುತ್ತೆ. ಆ ಜೀವನ ಕ್ರಮದಲ್ಲಿ ನಮಗೆ ಆರ್ಯವೈಶ್ಯ ದೇವತೆಯಾಗಿ ಅವಳಿದ್ದಾಳೆ. ನಮ್ಮನ್ನ ಕುಲದೇವತೆಯವಳು ನಮ್ಮನ್ನೆಲ್ಲ ಈ ದೇವಸ್ಥಾನನ ಕಾಪಾಡ್ತಾಳೆ ಮತ್ತು ನಮ್ಮನ್ನು ಕಾಪಾಡ್ತಾಳೆ, ನಮ್ಮ ವಂಶವನ್ನು ಕಾಪಾಡ್ತಾಳೆ ಅನ್ನೋದಕ್ಕೋಸ್ಕರ ಅವನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಅವಳು ಸಿಂಹವಾಹಿನಿ ಅಂತ ಹೇಳ್ತಾರೆ. ಸಿಂಹ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬೇಕು, ಆರ್ಯವೈಶ್ಯರು ವ್ಯಾಪಾರಿಗಳು ಸದಾಕಾಲ ಧೈರ್ಯದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಸಿಂಹವಾಹಿನಿ ಅಂತ ಕರೀತಾರೆ. ಅವಳಲ್ಲಿ ಗಿಳಿ ಇರ್ತದೆ. ಏನು ಗಿಳಿ ಅಂದರೆ ಸದಾಕಾಲ ಆರ್ಯವೈಶ್ಯರು ಚೆನ್ನಾಗಿ ಮಾತಾಡ್ತಾರಂತೆ. ಮಾತಾಡೋದ್ರಿಂದ ಅವ್ರು ಹಣ ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಗಿಳಿಯನ್ನು ಆರ್ಯವೈಶ್ಯ ಸಮಾಜದಲ್ಲಿ ಪ್ರಾರ್ಥನಾ ರೂಪದಲ್ಲಿ ಅವಳ ಜೊತೆಗೆ ಇರ್ತದೆ ಸದಾಕಾಲ. ಇಲ್ಲಿ ನಿತ್ಯ ದೀಪೋತ್ಸವ ನಡೀತದೆ. ಸಂಜೆ ಹೊತ್ತು ಅನೇಕ ಮಾತೆಯರು, ಮಹಿಳೆಯರು ಎಲ್ಲ ಬಂದು ದೀಪೋತ್ಸವ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಮಾಡ್ತಾರೆ, ಲಲಿತ ಸಹಸ್ರನಾಮ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾವು ಶುಕ್ರವಾರ ಮಂಗಳವಾರ ಅವಕಾಶ ಮಾಡಿಕೊಡ್ತೀವಿ. ಅವರಿಗೆ ಊಟ ತಿಂಡಿ ವ್ಯವಸ್ಥೆನೆಲ್ಲ ಮಾಡಿಕೊಡ್ತೀವಿ. ದತ್ತ ಪರಂಪರೆಯವರು ಬರ್ತಾರೆ, ಅವರಿಗೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇಲ್ಲಿ ಯಾವುದೇ ರೀತಿ ಅವರಿಗೆ ಹಣದ ವ್ಯವಸ್ಥೆಯನ್ನು ಬೇಕಾಗಿರಲ್ಲ. ಬಂದು ಒಂದು ಸರಿ ಸೂಚನೆ ಕೊಟ್ಟರೆ ಅವರಿಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅಡಿಗೆ ಮನೆ ಇದೆ, ಎಲ್ಲ ಇದೆ. ಅದನ್ನು ನೀವು ನೋಡ್ಬೋದು. ಅದನ್ನು ಶಿರಡಿ ಸಾಯಿ ಮಂದಿರ. ಇದು 1350 kg ಏಕಶಿಲೆ ಅಂದರೆ ಮಕ್ರಾನ ಅಂತ ರಾಜಸ್ಥಾನದಿಂದ ಇದನ್ನು 25 ವರ್ಷದ ಹಿಂದೆ ಸ್ವತಃ ನಾವೇ ಕುಟುಂಬದವ್ರು ಹೋಗಿ ಕಲ್ಲನ್ನು ಆರಿಸಿ ಅದಕ್ಕೊಂದು ಆಕಾರ ಕೊಟ್ಟು ಅಲ್ಲಿಂದ ತಂದಿದೆ. ಆ ಸಮಯದಲ್ಲಿ ಇದು 20 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಇವಾಗ ಇದರ ಬೆಲೆ ಅಷ್ಟಂತ ಹೇಳಕ್ಕಾಗೋದಿಲ್ಲ. ಇಲ್ಲಿ ವಿಶೇಷತೆ ಏನಂದ್ರೆ ಪ್ರತಿಯೊಬ್ಬರು ಕೂತ್ಕೊಂಡು ಸಾಯಿಬಾಬಾವನ್ನ ಪ್ರಾರ್ಥನೆ ಮಾಡಬಹುದು, ಮುಟ್ಟಬಹುದು, ಎಲ್ಲ ಮಾಡಬಹುದು. ಬೇರೆ ಬೇರೆ ಕಡೆ ಸಾಯಿಬಾಬನಿಗೆ ವಿಶೇಷ ಸ್ಥಾನಗಳಿದೆ, ಅವರು ಅದನ್ನ ಅವಕಾಶ ಕೊಡೋದಿಲ್ಲ. ಇಲ್ಲಿ ಎಲ್ಲರೂ ಬಂದು ತಾವೇ ಪೂಜೆ ಮಾಡಿ ಪಾದ ಪೂಜೆ ಎಲ್ಲವನ್ನ ಮಾಡ್ಬೋದು, ಗುರು ಪೂಜೆ ಮಾಡ್ಬೋದು, ಗುರುವಾರ ಬಂದು ಆರಾಧನೆ ಮಾಡ್ಬೋದು. ಆಮೇಲೆ ಅವರಿಗೆ ಹಾರಗಳು ಬಟ್ಟೆಗಳು ಎಲ್ಲ ಹಾಕ್ತಾರೆ ಬಂದು. ಇದಕ್ಕೆ ಚಾರ್ಜ್ ಏನು, ಅವರೇ ಬಂದು ಅವರೇ ಬಟ್ಟೆಗಳನ್ನು ಹಾಕಿ ಹಾರ ಹಾಕಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾಕಂದ್ರೆ ಒಂದು ಗುರು ಪರಂಪರೆ ಅನ್ನೋದು ಯಾರಾದರೂ ಒಬ್ಬರಿಗೆ ಅದು ಗುರು ಪರಂಪರೆ ಬೇಕಾಗುತ್ತೆ. ಯಾಕಂದ್ರೆ ಮಾತಾಪಿತಾ ಆದ್ಮೇಲೆ ಗುರುವೇ ಸರ್ವಸ್ವ. ಅನೇಕರು ಗುರುವನ್ನ ಪ್ರಾರ್ಥನೆ ಮಾಡ್ತಾರಗೋಸ್ಕರನೇ ಅವರಿಗೆ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಇದರಿಂದ ಅನೇಕರಿಗೆ ಸಾಯಿ ಸಂಕಲ್ಪ ಮಾಡಿ ಸಾಯಿ ಪೂಜೆ ಮಾಡೋರಿಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಪ್ರತಿ ಗುರುವಾರ ವಿಶೇಷ ಪೂಜೆ, ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ನಡೀತದೆ. ಗುರು ಪೂರ್ಣಿಮಾ ದಿವಸ ಸಾಯಿ ಪಲ್ಲಕ್ಕೋತ್ಸವ ನಡೀತದೆ, ಸಾಯಿ ರಥೋತ್ಸವನೂ ನಡೀತದೆ. ಇದು ನಾವು ಬಂಗಾರದ ಹಲ್ಲಿಯನ್ನು ಹಾಕಿದ್ದೀವಿ. ಇದು ಅಷ್ಟಧಾತು ಚಿನ್ನದ ಹಲ್ಲಿ ಅಂತ ಹೇಳ್ತಾರೆ. ಈ ಹಲ್ಲಿ ವಿಶೇಷತೆ ಏನೆಂದರೆ ದಕ್ಷಿಣಾಭಿಮುಖವಾಗಿ ಇದು ಮಾಡಿದೆ. ಅಂದರೆ ಮನುಷ್ಯನಿಗೆ ಸಾವಿನ ಭಯದಲ್ಲಿ ವಿಷವನ್ನು ಪ್ರಯೋಗ ಮಾಡ್ತಾರೆ. ಆ ವಿಷ ಪ್ರಯೋಗ ಹೋಗ್ಬೇಕು ಅಂದರೆ ಆ ಬಲ್ಲಿಯನ್ನು ಬಂದು ನಮಸ್ಕಾರ ಮಾಡ್ಬೋದು. ಅಥವಾ ಅನೇಕರಿಗೆ ಮೈ ಮೇಲೆ ಬಲ್ಲಿ ಬಿದ್ದರೆ ಅಪಶಕುನ ಶಕುನ ಇದಾಯ್ತು ಅಂತ ಅವರೆಲ್ಲರೂ ಬಂದು ಇಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ ಹೋದರೆ ಅವರಿಗೆ ಆ ದೋಷ ಪರಿಹಾರ ಆಗುತ್ತೆ. ಮತ್ತು ನಾವು ಮಾನಸ ಸರೋವರ ಯಾತ್ರೆ ಮಾಡಿರೋದ್ರಿಂದ ಈ ಹಕ್ಕನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನ ಜರ್ಮನ್ ಆಸ್ಟ್ರಾಲಜಿಕಲ್ ಆ್ಯಂಡ್ ಮೆಡಿಟೇಷನ್ ಸೆಂಟರ್ ಅವರು ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ, ಬೆಸ್ಟ್ ಆಧ್ಯಾತ್ಮಿಕ ಕೇಂದ್ರ ಅಂಥೇಳಿ. ಮತ್ತು ನಮ್ಮದು ಗಣಪತಿ ಇದೆಯಲ್ವಾ, ಟಿಲ್ಟೆಡ್ ಅಂದರೆ ದೇವಸ್ಥಾನವೇ ಸೊಂಡಿಲಿ ಆಕಾರದ ಕೊನೆಯಲ್ಲಿದೆ. ಗಣಪತಿ ವಿಶೇಷ ಏನಂತ ಕೇಳಿದರೆ ಮೂಲವಾಗಿ ಸಾಲಿಗ್ರಾಮ ಶಿಲೆ ನವರತ್ನಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಗರ್ಭಗುಡಿ ಇಲ್ಲ, ಯಾರು ಬೇಕಾದರೂ ದರ್ಶನ ಮಾಡ್ಬೋದು. ತುದಿಯಲ್ಲಿ ಶನೇಶ್ವರ ಇದ್ದಾನೆ. ಇದು ಲಕ್ಷ್ಮೀಂದ್ರ ಅಂತ ಕರೀತಾರೆ ದೇವರಿಗೆ. ಏನಂದರೆ ಮನುಷ್ಯ ಸಂಪಾದನೆಗೋಸ್ಕರ ಜೀವನವನ್ನು ಮಾಡ್ತಾನೆ. ಸಂಪಾದನೆ ಮಾಡಿದ ಮೇಲೆ ಸುಖವನ್ನು ಅನುಭವಿಸ್ಬೇಕು. ಆ ಸುಖವನ್ನು ಅನುಭವಿಸಬೇಕಾದ್ರೆ ಅನುಗ್ರಹ ಇರಬೇಕು. ಅನುಗ್ರಹಕ್ಕೆ ಲಕ್ಷ್ಮೀಂದ್ರನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀಂದ್ರನ ಪ್ರಾರ್ಥನೆ ಮಾಡೋದ್ರಿಂದ ಸಂಪಾದನೆ ಮತ್ತು ಅದರ ಸುಖದ ಅನುಭವವನ್ನು ಪಡಿಬೋದು ಅನ್ನೋದಕ್ಕೋಸ್ಕರ ಮಾಡಿದ್ವಿ. ಆಮೇಲೆ ಇಲ್ಲಿ ದಕ್ಷಿಣಾಭಿಮುಖವಾಗಿಯೇ ದೇವರನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ವಿದ್ಯೆಗೆ ತೊಂದರೆ ಆಗಿರುವಂಥ ಮಕ್ಕಳಿಗೆಲ್ಲರಿಗೂ ನಾವು ಬಂಗಾರದ ಹೂವಲ್ಲಿ ಸರಸ್ವತಿ ಬೀಜಾಕ್ಷರ ಮಂತ್ರವನ್ನು ಬರಿತೀವಿ. ವರ್ಷಕ್ಕೆ ಒಂದು 5,000 to 6,000 ಜನರಿಗೆ ನಾವು ಬರಿತೀವಿ. ಅದು ಬಂಗಾರದ ಹೂವಲ್ಲಿ. ನಮ್ಮ ದೇವಸ್ಥಾನದಲ್ಲೇ ಜೇನು ಬರುತ್ತೆ, ಅಂದರೆ ಜೇನು ಇಡುತ್ತೆ, ಆ ಜೇನು ನಮಗೆ ಸಿಗುತ್ತೆ. ಅದರಿಂದನೇ ದೇವರಿಗೆ ಅಭಿಷೇಕ ಮತ್ತು ಬಂದಂಥ ವಿದ್ಯಾರ್ಥಿಗಳಿಗೆ ನ್ಯಾಲಿಗೆ ಮೇಲೆ ಈಗಾಗಲೇ ನಾವು ಒಂದು 50,000 ಜನರಿಗೆ ಅದನ್ನು ಬರೆದಿದ್ದೀವಿ. ಅದರಿಂದ ಪರಿಣಾಮ ಏನಾಗುತ್ತೆ ಅಂದರೆ ವಿದ್ಯೆ ಚೆನ್ನಾಗಾಗುತ್ತೆ
ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ, ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ. ಶಾಲೆಯನ್ನ ಬಿಟ್ಟು ಹೋಗದೆ ಇರೋಂಗೆ ಅದು ವಿದ್ಯೆ ಅವ್ರಿಗೆ ಕೊಡ್ತದೆ ನೆನಪಿನ ಶಕ್ತಿ. ಇಲ್ಲಿ ಎಲ್ಲ ಮುಂಗುಸಿ ಇಲ್ಲಿ ರಕ್ಷಣೆಯನ್ನ ಮಾಡತ್ತೆ ಅಂತೇಳಿ ನಮ್ಮ ಗುರುಗಳ ಕೃಪೆ ಇದು. ಇವರು ನಮ್ಮ ಗುರುಗಳ ಆಶೀರ್ವಾದ. ಅವರೇ ಸ್ವತಃ ಬಂದು ಈ ದೇವಸ್ಥಾನಕ್ಕೆ ಶಾಲಿಗ್ರಾಮನ್ನ ಸ್ಥಿತ ಮಾಡಿ ಇಟ್ಟರು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇದು ರೇನ್ ಹಾರ್ವೆಸ್ಟಿಂಗ್ ಮಾಡಿದೀವಿ. ಇಲ್ಲಿ ಒಂದು 108 ತೂತುಗಳಿವೆ. ಅದು ಜ್ಯೋತಿಷ್ಯದ ಆಧಾರದಲ್ಲಿ ಆ ತೂತುಗಳನ್ನು ಮಾಡಲಾಗಿದೆ. ಇಲ್ಲಿ ಎಷ್ಟೇ ಮಳೆ ಬಂದರೂ ದೇವಸ್ಥಾನದಿಂದ ಒಂದು ಹನಿ ನೀರು ಕೂಡ ನಾವು ಹೊರಗಡೆ ಬಿಡುವುದಿಲ್ಲ. ಎಲ್ಲವೂ ನಮ್ಮ ದೊಡ್ಡ ಟ್ಯಾಂಕ್ ಇದೆ ಇಲ್ಲಿ. ಆ ಟ್ಯಾಂಕ್ ಏನು ಅಂತ ಕೇಳಿದ್ರೆ ಕಲ್ಲು, ಇಚ್ಚಿಲ್ಲು, ಉಸುಕು, ಮಣ್ಣು ಈ ಥರ 7 ಪರದೆಗಳು, ಅಂದ್ರೆ ಒಂದೊಂದು ರಾಶಿಗೆ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟೆ ಮಾಡಿ ಆ ನೀರು ಅದರಲ್ಲಿ ಫಿಲ್ಟರ್ ಆಗಿ ಆ ಟ್ಯಾಂಕಲ್ಲಿ ಸಂಗ್ರಹ ಆಗುತ್ತೆ. ಆ ಸಂಗ್ರಹ ಆಗಿದ್ದ ನೀರನ್ನು ನಮಗೆ ಅಲ್ಲಿ ಬೋರಿಗೆ ಕನೆಕ್ಟ್ ಮಾಡಿದ್ವಿ. ಸೊ ಬೋರ್ ನಮಗೆ 365 ದಿವಸ ಬೋರ್ ಯಾವಾಗಲೂ ನೀರು ಸಿಗುತ್ತೆ. ಯಾರಾದರೂ ಬಂದು ನೀರಿನ ಪರೀಕ್ಷೆ ಮಾಡ್ಬೋದು. ಅಷ್ಟೆಂತ ಶುದ್ಧವಾಗಿ ನೀವು ನಿನ್ನೆ ಕುಡಿದ್ರಲ್ವ ಆ ಥರ ನೀರು ಇರ್ತದೆ. ಇಲ್ಲಿ ಬಂದಂಥವ್ರಿಗೆಲ್ಲ ಕುಡಿಯೋ ನೀರಿನ ಸಂಗ್ರಹ ನಾವು ಮಾಡೋದೇ ಇಲ್ಲ, ರೇನ್ ಹಾರ್ವೆಸ್ಟ್ ವಾಟರ್ ಕೊಡ್ತೀವಿ ನಾವು. ಏನು ವಿಶೇಷ ಅಂದರೆ ಇಲ್ಲಿ ನಾವು ಸೋಲಾರ್ ಹಾಕಿದ್ದೀವಿ. ಹೊರಗಡೆಯಿಂದ ಕರೆಂಟಿನ ಕನೆಕ್ಷನ್ಸ್ ಇದೆ, ಆದರೆ ನಾವು ಅದನ್ನು ಬಳಸೋದಿಲ್ಲ. ಸಂಪೂರ್ಣವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸುತ್ತಮುತ್ತ ಮರಗಳು ಹಾಕಿದ್ದೀವಿ, ಸೋಲಾರ್ ಹಾಕಿದ್ದೀವಿ, ರೇನ್ ಹಾರ್ವೆಸ್ಟರ್ ಬಳಸ್ತೀವಿ. ಇತಿ ಮಿತಿಯಲ್ಲಿ ಮನುಷ್ಯ ತಾನು ಬದುಕಲಿಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಕೃತಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ನಾವು ಇಲ್ಲಿ ಮಾಡಿ ತೋರಿಸಿದ್ದೀವಿ, ಅನುಭವಿಸ್ಬೋದು ಬಂದು. ಮತ್ತು ಇನ್ನೊಂದು ವಿಶೇಷ ಏನಂದರೆ ಯಾವುದೇ ರೀತಿಯ ಆಸ್ಟ್ರಾಲಜಿಕಲ್ ಸರ್ವಿಸ್ ಬೇಕಂದರೆ ಬಂದು ಭೇಟಿ ಮಾಡ್ಬೋದು. ಇದನ್ನು ಏಗ್ನೂರ್ ಟೆಂಪಲ್ ಅಂತಲೇ ಕರೀತಾರೆ. ಇಂಥ ಒಂದು ಕಂಟೆಂಟ್ ಸಲುವಾಗಿ ಮುಂದೆ ಬರೋ ಅಪ್ಡೇಟ್ ಸಲುವಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.